ಅದು ದೇಶದಲ್ಲೇ ಪ್ರಖ್ಯಾತಿ ಪಡೆದಿರುವಂತಹ ಸಿದ್ಧ ಪುರುಷರ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವಂತಹ ದನಗಳ ಜಾತ್ರೆ ಬಹಳ ಪ್ರಸಿದ್ಧ. ಈ ಬಾರಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಭರ್ಜರಿ ಜಾನುವಾರು ಜಾತ್ರೆ ನಡೀತಾ ಇದೆ. ಹಳ್ಳಿಕಾರ್ ಅಮೃತ ಮಹಲ್ ತಳಿಯ ಜೋಡಿಗಳು ಕಣ್ಮನ ಸೆಳೆತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತುಮಕೂರು ಅತಿ ಹೆಚ್ಚು ತೆಂಗು ಬೆಳೆಯುವ ನಾಡು, ಪ್ರವಾಸಿ ತಾಣಗಳ ಊರು, ಮಠ ಮಾನ್ಯಗಳು, ದೇವಸ್ಥಾನಗಳ ಬೀಡು. ಇಲ್ಲಿನ ಸಿದ್ಧಗಂಗಾ ಮಠ ವಿಶ್ವವಿಖ್ಯಾತಿ. ಅಷ್ಟೇ ಅಲ್ಲ, ಇಲ್ಲಿ ನಡೆಯೋ ದನಗಳ ಜಾತ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಕಲ್ಪತರು ನಾಡಲ್ಲಿ ದನಗಳ ಜಾತ್ರೆ ಜೋರು. ಹೌದು, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ದನಗಳ ಜಾತ್ರೆ ತುಂಬಾ ಪ್ರಸಿದ್ಧಿ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ತಮ್ಮ ದನಗಳನ್ನ ಮಾರಾಟ ಮಾಡೋದಕ್ಕೆ ಅಂತಾನೆ ಇಲ್ಲಿಗೆ ಬರ್ತಾರೆ. ದನಗಳನ್ನ ಖರೀದಿಸೋಕ್ಕೂ ಮುನ್ನ ಅಷ್ಟೇ ಸಂಖ್ಯೆಯಲ್ಲಿ ರೈತರು ಆಗಮಿಸ್ತಾರೆ. ಇನ್ನು ಕೆಲವರು ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿಯೇ ಬರ್ತಾರೆ. ಶಿವರಾತ್ರಿ ಹಬ್ಬಕ್ಕೂ 10 ರಿಂದ 15 ದಿನಗಳ ಮುನ್ನವೇ ದನಗಳ ಜಾತ್ರೆ ಶುರುವಾಗುತ್ತೆ. ಕಣ್ಣು ಹಾಯಿಸಿದಷ್ಟು ಬರೀ ದನಗಳೇ ಕಾಣುತ್ತೆ. 30, 40, 50 ಸಾವಿರ ರೂಪಾಯಿಯಿಂದ ಶುರುವಾಗಿ 8 ರಿಂದ 10 ಲಕ್ಷದವರೆಗೂ ದನಗಳ ಮಾರಾಟವಾಗುತ್ತೆ. ವಿಶೇಷ ಅಂದ್ರೆ ದುಬಾರಿ ದನಗಳಿಗೆ ಜಾತ್ರೆಯಲ್ಲಿ ಸಿಂಗರಿಸಲಾಗುತ್ತೆ, ಶಾಮಿಯಾನ ಹಾಕಿಸಲಾಗುತ್ತೆ. ಇನ್ನು ಕೆಲವರು ಮೆರವಣಿಗೆಯೂ ಮಾಡ್ತಾರೆ. ನಾವು ಹೊರಗಡೆಯಿಂದ ದನಗಳನ್ನ ತಂದು ಅವು ಜೋಡಿ ಇಲ್ಲ ಅಂದರೆ 120ನೇ ಜೋಡಿಗಳು ತಂದು ಅವನ್ನ ಜೋಡಿ ಮಾಡಿ ಮೇಸ ಅಂತ ಒಂದು ಅವನ್ನ ಸೂಕ್ತವಾಗಿ ಅವೆರಡು ಜೋಡಿ ಚೆನ್ನಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ನಾವು ಸೆಲೆಕ್ಷನ್ ಮಾಡ್ಕೊಂಡು ನಾವು ಜೋಡಿ ಮಾಡ್ತೀವಿ. ಅದೇ ಪ್ರಕಾರ ವರ್ಷಂತೆ ಸುಮಾರು ಅಲ್ಲೇ ಒಂದು 30-35 ವರ್ಷದಿಂದ ನಾವು ಈ ಸಿದ್ಧಗಂಗಾ ಜಾತ್ರೆಯನ್ನು ಮಾಡ್ಕೊಂಬಂದಿದ್ದೇವೆ. ಪ್ರತಿ ವರ್ಷವೂ ಸಹ ಈ ಜಾತ್ರೆಯಲ್ಲಿ ಉತ್ತಮವಾದ ರಾಸಿಗೆ ಡಾಕ್ಟರ್ಗಳು ಸೆಲೆಕ್ಷನ್ ಮಾಡಿ ನಮಗೆ ಆ ಪ್ರೈಜ್ಗಳನ್ನು ಕೊಡ್ತಾರೆ. ಫಸ್ಟು, ಸೆಕೆಂಡು, ಥರ್ಡ್ ಇವೆಲ್ಲ ಬರ್ತವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಮಠದ ಸುತ್ತ ಮುತ್ತಲಿನ ಮೈದಾನದಲ್ಲಿ ಜಾತ್ರೆ ಜರುಗುತ್ತಿದೆ. ಈ ಬಾರಿಯೂ ಹಳ್ಳಿಕಾರ್ ಹಾಗೂ ಅಮೃತ ಮಹಲ್ ತಳಿಯ ಜೋಡಿಗಳು ಜಾತ್ರೆಯಲ್ಲಿ ರೈತರನ್ನ ಆಕರ್ಷಿಸುತ್ತಿವೆ. ಜಾತ್ರೆ ಚೆನ್ನಾಗಿ ಆಗ್ತಾ ಇದೆ. ರೋಡ್ ಕಡ್ಸು ವ್ಯಾಪಾರ ಕಡ್ದು ನಡೀತಾವೆ. ಎಲ್ಲ ಹಳ್ಳಿ ಕಡೆ ಯಾರೂ ಇಲ್ಲ. ನಮ್ಮೂರಿಗೆಲ್ಲ ಒಂದು 4 ಜೊತೆ ಇವೆ. 100 ಜೊತೆ ದನ ಕಟ್ಟೋರು. ನಾನು 2 ಜೊತೆ ಕಾಯಮ್ಮಗೆ 2 ಜೊತೆ 3 ಜೊತೆ ಕಟ್ತೀನಿ. ಈಗ 2 ಜೊತೆ ಇವೆ, 2 ಜೊತೆ ಮಾರಿದ್ದೀನಿ. ಒಂದು ಜೊತೆ 145 ಕೊಟ್ಟೆ, ಒಂದು ಜೊತೆ 170 ಕೊಟ್ಟೆ, ಇನ್ನು 140 150 ಅವೆ. ನಾನು ಅಲ್ಲ ಸಣ್ಣ ಹುಡುಗನಿಂದ ನಮ್ಮ ಅಪ್ಪಿದ್ದಂಗಿಂದಲೂ ಮಾಡ್ತೀನಿ ವ್ಯಾಪಾರ. ಏನು ಬೈಲ ಒಂದ್ರೆ ಓದ್ತದೆ, ಒಂದ್ರೆ ಬರ್ತವೆ. ನಾವು ಹುಚ್ಚು ಬಿಟ್ಟಲ್ಲ. ನೀವೇನಾದ್ರೂ ದನಗಳ ಜಾತ್ರೆಯನ್ನ ನೋಡ್ಬೇಕಾ? ದನಗಳ ವ್ಯಾಪಾರ ಹೇಗಿರುತ್ತೆ ಅಂತ ತಿಳಿಬೇಕಾ? ಹಾಗಾದ್ರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಬಂದು ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಕಾಂಗ್ರೆಸ್ ಸರ್ಕಾರ ಮತ್ತೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡುವುದಕ್ಕೆ ಸುತ್ತೋಲೆಯನ್ನ ಹೊರಡಿಸಿದೆ. ಇದು ದೈವ ನರ್ತಕರನ್ನ ಕೆರಳಿಸಿಬಿಟ್ಟಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಜನರ ಆರಾಧನೆ, ನಂಬಿದವರ ಪಾಲಿನ ರಕ್ಷಣೆ. ಕೋಟಿ ಕೋಟಿ ಭಕ್ತರು ಆರಾಧಿಸೋ, ಭಯ ಭಕ್ತಿಯಿಂದ ಪೂಜಿಸೋ ದೈವಾರಾಧನೆಯನ್ನ ಸರ್ಕಾರ ಕೆಣಕಿ ಬಿಟ್ಟಿದೆ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಗೆ ಅವಮಾನಿಸಿದ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ಸುತ್ತೋಲೆಗೆ ಕರಾವಳಿ ಜನರು ನಿಗಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆಯನ್ನು ಸೇರಿಸಿ ವಿವಾದದ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು, ಜನರು, ಕರಾವಳಿ ಶಾಸಕರು ಕೆಂಡವಾಗಿದ್ದಾರೆ. ದೈವಾರಾಧನೆ ವೇದಿಕೆ ಮೇಲೆ ಪ್ರದರ್ಶಿಸೋ ಕಲೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಸುತ್ತೋಲೆ ಸರಿಪಡಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ ಅಲ್ಲ, ಭಾರಿ ದೊಡ್ಡ ತಪ್ಪು. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನಾಗಲಿ ಕರ್ನಾಟಕ ಸರ್ಕಾರವನ್ನು ನೇರವಾಗಿ ಖಂಡಿಸ್ತೇನೆ. ಮತ್ತು ಈ ಕ್ಷಣದಿಂದಲೇ ಅದನ್ನು ರದ್ದು ಮಾಡಲೇಬೇಕು. ಯಾಕಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಅಪರಾಧ.
ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಇಷ್ಟರ ಮಟ್ಟ ನಿಮಗೆ ಅಹಂಕಾರ ಇದೆ ಅಂತೇಳಿ ಆದರೆ ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ಸಚಿವರಿಗೆ ಗೊತ್ತಿಲ್ವಂತೆ. ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದ್ದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಾಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾವು. ಕೊಡಗು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೈವನರ್ತನ. ಶಿಕ್ಷಣ ಇಲಾಖೆಯ ಈ ವಿವಾದಿತ ಆದೇಶದ ಬೆನ್ನಲ್ಲೇ ಕೊಡಗಿನ ಮಡಿಕೇರಿ ತಾಲೂಕಿನ ಮೂರ್ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೈವನರ್ತನ ಮಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆ ಪ್ರದರ್ಶನಕ್ಕೆ ದೈವನರ್ತಕರು ಕಿಡಿಕಾರಿದ್ದಾರೆ. ಸರ್ಕಾರದ ಸುತ್ತೋಲೆ ಕರಾವಳಿಯಲ್ಲಿ ವಿವಾದದ ಕಿಡಿ ಹೊತ್ತಿಸಿರೋದಂತೂ ಸತ್ಯ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ನಿಜ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಅದು ದೇಶದಲ್ಲೇ ಪ್ರಖ್ಯಾತಿ ಪಡೆದಿರುವಂತಹ ಸಿದ್ಧಪುರುಷರ ಪುಣ್ಯಕ್ಷೇತ್ರ. ಇಲ್ಲಿ ನಡೆಯುವಂತಹ ದನಗಳ ಜಾತ್ರೆ ಬಹಳ ಪ್ರಸಿದ್ಧ. ಈ ಬಾರಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಭರ್ಜರಿ ಜಾನುವಾರು ಜಾತ್ರೆ ನಡೀತಾ ಇದೆ. ಹಳ್ಳಿಕಾರ್, ಅಮೃತ, ಮಹಲ್ ತಳಿಯ ಜೋಡಿಗಳು ಕಣ್ಮನ ಸೆಳೆತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತುಮಕೂರು ಅತಿ ಹೆಚ್ಚು ತೆಂಗು ಬೆಳೆಯುವ ನಾಡು, ಪ್ರವಾಸಿ ತಾಣಗಳ ಊರು, ಮಠ ಮಾನ್ಯಗಳು, ದೇವಸ್ಥಾನಗಳ ಬೀಡು. ಇಲ್ಲಿನ ಸಿದ್ಧಗಂಗಾ ಮಠ ವಿಶ್ವವಿಖ್ಯಾತಿ. ಅಷ್ಟೇ ಅಲ್ಲ, ಇಲ್ಲಿ ನಡೆಯೋ ದನಗಳ ಜಾತ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಕಲ್ಪತರು ನಾಡಲ್ಲಿ ದನಗಳ ಜಾತ್ರೆ ಜೋರು. ಹೌದು, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ದನಗಳ ಜಾತ್ರೆ ತುಂಬಾ ಪ್ರಸಿದ್ಧಿ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ತಮ್ಮ ದನಗಳನ್ನ ಮಾರಾಟ ಮಾಡೋದಕ್ಕೆ ಅಂತಾನೆ ಇಲ್ಲಿಗೆ ಬರ್ತಾರೆ. ದನಗಳನ್ನ ಖರೀದಿಸೋಕ್ಕೂ ಮುನ್ನ ಅಷ್ಟೇ ಸಂಖ್ಯೆಯಲ್ಲಿ ರೈತರು ಆಗಮಿಸ್ತಾರೆ. ಇನ್ನು ಕೆಲವರು ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿಯೇ ಬರ್ತಾರೆ. ಶಿವರಾತ್ರಿ ಹಬ್ಬಕ್ಕೂ 10 ರಿಂದ 15 ದಿನಗಳ ಮುನ್ನವೇ ದನಗಳ ಜಾತ್ರೆ ಶುರುವಾಗುತ್ತೆ. ಕಣ್ಣು ಹಾಯಿಸಿದಷ್ಟು ಬರೀ ದನಗಳೇ ಕಾಣುತ್ತೆ. 30, 40, 50 ಸಾವಿರ ರೂಪಾಯಿಯಿಂದ ಶುರುವಾಗಿ 8 ರಿಂದ 10 ಲಕ್ಷದವರೆಗೂ ದನಗಳ ಮಾರಾಟವಾಗುತ್ತೆ. ವಿಶೇಷ ಅಂದ್ರೆ ದುಬಾರಿ ದನಗಳಿಗೆ ಜಾತ್ರೆಯಲ್ಲಿ ಸಿಂಗರಿಸಲಾಗುತ್ತೆ, ಶಾಮಿಯಾನ ಹಾಕಿಸಲಾಗುತ್ತೆ. ಇನ್ನು ಕೆಲವರು ಮೆರವಣಿಗೆಯೂ ಮಾಡ್ತಾರೆ. ನಾವು ಹೊರಗಡೆಯಿಂದ ದನಗಳನ್ನ ತಂದು ಅವು ಜೋಡಿ ಇಲ್ಲ ಅಂದರೆ 120 ಜೋಡಿಗಳು ತಂದು ಅವನ್ನ ಜೋಡಿ ಮಾಡಿ ಮೇಸ ಅಂತ ಒಂದು ಅವನ್ನ ಸೂಕ್ತವಾಗಿ ಅವೆರಡು ಜೋಡಿ ಚೆನ್ನಾಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ನಾವು ಸೆಲೆಕ್ಷನ್ ಮಾಡ್ಕೊಂಡು ನಾವು ಜೋಡಿ ಮಾಡ್ತೀವಿ. ಅದೇ ಪ್ರಕಾರ ವರ್ಷಂತೆ ಸುಮಾರು ಅಲ್ಲೇ ಒಂದು 30-35 ವರ್ಷದಿಂದ ನಾವು ಈ ಸಿದ್ಧಗಂಗಾ ಜಾತ್ರೆಯನ್ನು ಮಾಡ್ಕೊಂಬಂದಿದ್ದೇವೆ. ಪ್ರತಿ ವರ್ಷವೂ ಸಹ ಈ ಜಾತ್ರೆಯಲ್ಲಿ ಉತ್ತಮವಾದ ರಾಸಿಗೆ ಡಾಕ್ಟರ್ಗಳು ಸೆಲೆಕ್ಷನ್ ಮಾಡಿ ನಮಗೆ ಆ ಪ್ರೈಜ್ಗಳನ್ನು ಕೊಡ್ತಾರೆ. ಫಸ್ಟು, ಸೆಕೆಂಡು, ಥರ್ಡು ಇವೆಲ್ಲ ಬರ್ತವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಮಠದ ಸುತ್ತ ಮುತ್ತಲಿನ ಮೈದಾನದಲ್ಲಿ ಜಾತ್ರೆ ಜರುಗುತ್ತಿದೆ. ಈ ಬಾರಿಯೂ ಹಳ್ಳಿಕಾರ್ ಹಾಗೂ ಅಮೃತ, ಮಹಲ್ ತಳಿಯ ಜೋಡಿಗಳು ಜಾತ್ರೆಯಲ್ಲಿ ರೈತರನ್ನ ಆಕರ್ಷಿಸುತ್ತಿವೆ. ಜಾತ್ರೆ ಚೆನ್ನಾಗಿ ಆಗ್ತಾ ಇದೆ. ರೋಡ್ ಕಟ್ಸು ವ್ಯಾಪಾರ ಕಡ್ದು ನಡೀತಾವೆ. ಎಲ್ಲ ಹಳ್ಳಿ ಕಡೆ ಯಾರೂ ಇಲ್ಲ. ನಮ್ಮೂರಿಗೆಲ್ಲ ಒಂದು 4 ಜೊತೆ ಇವೆ. 100 ಜೊತೆ ದನ ಕಟ್ಟೋರು. ನಾನು 2 ಜೊತೆ ಕಾಯಮ್ಮಗೆ 2 ಜೊತೆ 3 ಜೊತೆ ಕಟ್ತೀನಿ. ಈಗ 2 ಜೊತೆ ಇವೆ, 2 ಜೊತೆ ಮಾರಿದ್ದೀನಿ. ಒಂದು ಜೊತೆ 145 ಕೊಟ್ಟೆ, ಒಂದು ಜೊತೆ 170 ಕೊಟ್ಟೆ, ಇನ್ನು 140 ರವು 150 ರವು ಅವೆ. ನಾನಲ್ಲ ಸಣ್ಣ ಹುಡುಗನಿಂದ ನಮ್ಮ ಅಪ್ಪಿದ್ದಂಗಿಂದಲೂ ಮಾಡ್ತೀನಿ ವ್ಯಾಪಾರ. ಏನು ಬೈಲ ಒಂದ್ರೆ ಓದ್ತದೆ, ಒಂದ್ರೆ ಬರ್ತವೆ. ನಾವು ಹುಚ್ಚು ಬಿಟ್ಟಲ್ಲ. ನೀವೇನಾದ್ರೂ ದನಗಳ ಜಾತ್ರೆಯನ್ನ ನೋಡ್ಬೇಕಾ? ದನಗಳ ವ್ಯಾಪಾರ ಹೇಗಿರುತ್ತೆ ಅಂತ ತಿಳಿಬೇಕಾ? ಹಾಗಾದ್ರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠಕ್ಕೆ ಬಂದು ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.